ಹಲೋ ನಮಸ್ತೆ, ಫಿಲ್ಮಿ ರೋಡ್ವಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಈ ಒಂದು ರಾಧ್ವಾ ರಿಟರ್ನ್ಸ್ ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಯಾರ್ಯಾರು ಈ ಟೀಸರ್ ನೋಡಲಿಲ್ವಾ ಖಂಡಿತವಾಗಿ ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಟೈಮ್ ಟ್ರಾವೆಲರ್ ಮಾಡುವವರಿಗೆ ಒಂದು ನೆಚ್ಚಿನ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಮಿಸ್ ಮಾಡದೆ ಈ ಒಂದು ಮೂವಿಯನ್ನು ನೋಡೋರಿಗೆ ಒಂದು ಒಳ್ಳೆಯ ಒಂದು ಚಾನ್ಸಸ್ ಒಂದು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಹೀಗೆ ಒಂದು ಟೆಕ್ನಾಲಜಿ VFX ಮೂಲಕ ಒಂದು ಒಳ್ಳೆಯ ಎಡಿಟಿಂಗ್ ಮೂಲಕ ಒಂದು ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂತೇಳಿದ್ರೆ ಟೈಮ್ ಟ್ರಾವೆಲರ್ ಅನ್ನೋದು ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೂ ಕೂಡ ದೊಡ್ಡ ಮಟ್ಟಿನ ಬಹಳ ಕುತೂಹಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಒಂದು ಟೈಮ್ ಟ್ರಾವೆಲರ್ ಈಗ ಒಂದು ಹೆಚ್ಚಿನ ಸಂದರ್ಭದಲ್ಲಿ ಯಾಕಂತೇಳಿದ್ರೆ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ಯಾಕಂತೇಳಿದ್ರೆ ಯಾವ ರೀತಿ ಒಂದು ಕುತೂಹಲ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಹಾದು ಹೋದಂಥ ಸಮಯಕ್ಕೂ ಕೂಡ ಒಂದು ಹೋಗ್ಬೋದು. ಯಾಕಂತೇಳಿದ್ರೆ ಅದೇ ರೀತಿ ಒಂದು ಫ್ಯೂಚರ್ ಸಿಚುವೇಶನ್ಗೂ ಹೋಗ್ಬೋದು. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಸಂಚಲನೆ ಯಾಕಂತೇಳಿದ್ರೆ ಸಮಯಕ್ಕಿಂತ ವೇಗ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಐನ್ಸ್ಟೈನ್ ಅವರು ಕೂಡ ಒಂದು ಈ ಸಮಯಕ್ಕಿಂತ ವೇಗ ಅಂತ ಹೇಳಿದ್ರೆ ಒಂದು ಟೈಮ್ ಟ್ರಾವೆಲರ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು. ಆದರೆ ಯಾವ ರೀತಿಯ 100% ಅಂತೂ ಖಂಡಿತವಾಗಿ ಹೇಳಲಿಲ್ಲ. ಆದರೆ ಟೈಮ್ ಟ್ರಾವೆಲರ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು. ಆದರೆ ನಮಗೆ ಹಾದು ಹೋದಂಥ ಒಂದು ಹಿಂದಿನ ಭವಿಷ್ಯಕ್ಕೆ ನಮಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು. ಯಾಕೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ವಿಚಾರ ಹೇಳ್ಬೋದು ಅಂತ ಹೇಳಿದ್ರೆ, ನಾವು ನಮ್ಮ ಅಪ್ಪ ಅಮ್ಮ ಯಾಕಂತೇಳಿದ್ರೆ ನಾವು ನಮ್ಮ ಅಪ್ಪ ಅಮ್ಮರನ್ನು ಅಥವಾ ನಮ್ಮ ಅಜ್ಜರನ್ನು ಆ ಹಿಂದಿನ ಫ್ಯೂಚರ್ಗೆ ಹೋಗಿ ಅವರನ್ನು ಸಾಯಿಸಿ ಬಂದರೆ ಖಂಡಿತವಾಗಿಯೂ ಅಲ್ಲಿಗೆ ಎಂಡಾಗುತ್ತೆ. ಯಾಕಂತೇಳಿದ್ರೆ ಅವಾಗ ನಾವೇ ಇರೋದಿಲ್ವಲ್ಲ ಖಂಡಿತವಾಗಿ. ಯಾಕಂತೇಳಿದ್ರೆ ಅದಕ್ಕೋಸ್ಕರ ಅಂಥ ಒಂದು ಸಿಚುವೇಶನ್ ಆಗೋದಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು. ಆದರೆ ಫ್ಯೂಚರ್ಗೆ ಹೋಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಸ್ಪಷ್ಟೀಕರಣ ಖಂಡಿತವಾಗಿ ಹೊರಲಾಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಫ್ಯೂಚರ್ಗೆ ಯಾವ ರೀತಿ ಹೋಗ್ಬೋದು ಅನ್ನೋ ಒಂದು ಫೈನಲ್ ಆಗಿ ಅಫಿಷಿಯಲ್ ಆಗಿ ಯಾರು ಕೂಡ ರಿವೀಲ್ ಅಂತೂ ಖಂಡಿತವಾಗಿ ಮಾಡಲಿಲ್ಲ. ಆದರೆ ಫ್ಯೂಚರ್ಗೆ ಹೋಗ್ಬೋದು ಅನ್ನೋ ಒಂದು ವಿಜ್ಞಾನಿಗಳ ದೊಡ್ಡ ಮಟ್ಟಿನಲ್ಲಿ ಸಂಶೋಧನೆ ನಡೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಈ ಒಂದು ಒಳ್ಳೆಯ ರೀತಿಯಲ್ಲಿ ಮೂವಿ ಅಂತೂ ನನಗಂತೂ ನೆಚ್ಚಿನವಾಗಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಯಾಕಂತೇಳಿದ್ರೆ ಟೈಮ್ ಟ್ರಾವೆಲರ್ ಅಂತೂ ನಮಗೆ ನನ್ನ ಫೇವ್ರೇಟ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಮೂವಿಯನ್ನು ನಾವು ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಒಳ್ಳೆಯ ರೀತಿಯಲ್ಲಿ ಒಂದು ಮೂಡಿ ಬಂದಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹೆಚ್ಚಾಗಿ ನಮ್ಮ ಇಂಡಿಯನ್ಸ್ ಮೂವಿನಲ್ಲಿ ಇರ್ಬೋದು, ಅದೇ ರೀತಿಗೆ ಫಾರಿನ್ಸ್ ಮೂವಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಮೂವಿ ಕೂಡ ಬಂದಿದೆ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿ ಒಂದು ಪ್ರೇಕ್ಷಕರು ಅಂತ ಹೇಳಿದ್ರೆ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಟೀಸರ್ ಮೂಲಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಮೆಂಟ್ಸ್ಗಳ ಮೂಲಕ ಕೂಡ ಒಳ್ಳೆಯ ರೀತಿಯ ಒಂದು ಪ್ರೇಕ್ಷಕರ ರೆಸ್ಪಾನ್ಸ್ ಅಂತ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂತೇಳಿದ್ರೆ ಇವರು ಆ ಟೈಮ್ ಮಿಷನನ್ನು ಮಾಡಿ ಹಿಂದಿನ ರಾಜರ ಕಾಲದ ಅಲ್ಲಿಗೂ ಹೋಗ್ತಾರೆ. ಯಾಕೆಂತೇಳಿದ್ರೆ ತುಂಬ ಒಂದು ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಮೂವಿ ಮೂಡಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಫೆಕ್ಟಾಗಿ ಒಂದು ಸ್ಟೋರಿ ಅಂತೂ ಖಂಡಿತವಾಗಿದೆ. ಮಿಸ್ ಮಾಡಿಕೊಳ್ಳದೆ ಟೈಮ್ ಟ್ರಾವೆಲರ್ ಮಾಡೋರಿಗೆ ಒಂದು ನೆಚ್ಚಿನ ಮೂವಿಗಳಲ್ಲಿ ಈ ಮೂವಿ ಕೂಡ 100% ಆಗಿ ಒಂದು ಅಂತ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಹೆಚ್ಚಿನವಾಗಿ ಯಾವ ಥರ ಒಂದು ಯಾವ ಪೊಸಿಷನಲ್ಲಿ ಯಾವ ರೀತಿಯಲ್ಲಿ ಒಂದು ಟೈಮ್ ಟ್ರಾವೆಲರ್ ಮಾಡ್ಬೋದು ಅನ್ನೋ ಒಂದು ಸ್ಪಷ್ಟೀಕರಣಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಈ ಮೂವಿ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇನ್ನು ಬರುವಂಥ ಒಂದು ಮೂವಿ, ಇನ್ನು ಬರುವಂಥ ಯುಗಗಳಲ್ಲಿ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಪೊಸಿಷನಲ್ಲಿ ಚೇಂಜ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ಈ ಮೂವಿ ಮೂಲಕ ಒಂದು VFX ಮೂಲಕ ಒಂದು ಟೆಕ್ನಾಲಜಿ ಮೂಲಕ ಈ ಮೂವಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಅಂತೂ ಖಂಡಿತವಾಗಿಯೂ ಈ ಟೀಮ್ ಚಿತ್ರತಂಡ ಅಂತೂ ಮಾಡಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಒಂದು ಸಪೋರ್ಟ್ ಕೂಡ ನಮ್ಮ ಒಂದು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಆಲ್ ಓವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ, ಒಂದು ಒಳ್ಳೆಯ ಮಟ್ಟಿನ ಸ್ಟೋರಿ, ದೊಡ್ಡ ಮಟ್ಟಿನ ಒಂದು ಹೆಸರು ಮಾಡಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಅದೇ ರೀತಿಗೆ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಪುಟ್ಟ ಚಾನಲ್ಗೂ ನಿಮ್ಮ ಸಪೋರ್ಟ್ ಇರಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆದಷ್ಟು ನಮಗೆ ಒಂದು ಸಪೋರ್ಟ್ ಮಾಡ್ತಾನೆ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವಿಶೇಷವಾಗಿ ಒಂದು ಟೈಮ್ ಟ್ರಾವೆಲರ್ ಅನ್ನೋರಿಗೆ ಈ ಒಂದು
ಮೂವಿ ಒಂದು ಫೇವ್ರೆಟ್ ಮೂವಿ ಆಗಿರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡದೆ ಈ ಒಂದು ಟೀಸರನ್ನು ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ಟೀಸರ್ನ ಮೂಲಕ ಯಾವ ರೀತಿ ನಿಮಗೆ ಒಂದು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಒಂದೇ ಮಾತ್ರ. ಥ್ಯಾಂಕ್ ಯು.